ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಟಾಪ್ 10 ಡೈಲಾಗ್ಸ್ಗಳು ಯಾವ್ಯಾವ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ಡೈಲಾಗ್ಸ್ಗಳು ಏನಿದಾವೆ ಇದು ನನ್ನ ಅನಿಸಿಕೆಯ ಪ್ರಕಾರದ ಟಾಪ್ 10 ಡೈಲಾಗ್ಸ್ಗಳು. ನಿಮಗೂ ಕೂಡ ಯಾವ್ದಾದ್ರು ಒಂದು ಡೈಲಾಗ್ ಮಿಸ್ ಆಗಿದ್ರೆ, ಫೇಮಸ್ ಡೈಲಾಗು, ಆ ಒಂದು ಡೈಲಾಗ್ನ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆನೆಗೆ ಎದುರು ಬರಬಾರ್ದು, ಜಗ್ಗುನ ಎದುರಕ್ಕಬಾರ್ದು. ಬಂದ್ರೆ ಭದ್ರವಾಗಿರೋ ಸ್ಥಾನ ಛಿದ್ರವಾಗಿ ಹೋಗುತ್ತೆ. ದರ್ಶನ್ ಅವರ 9ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಐರಾವತ ಸಿನಿಮಾದಿಂದ. ನಾನು ಎಷ್ಟು ದೊಡ್ಡ ಹಠವಾದಿ ಅಂತ ಅಂದ್ರೆ, ಜೀವನದಲ್ಲಿ ಅದೇನೇ ಇರಲಿ, ಅದು ಹೇಗೆ ಇರಲಿ, ಆ ಕೆಲಸ ಮಾಡಿ ಮುಗಿಸೋವರೆಗೂ ನಾನು ಬಿಡಲ್ಲ. ದರ್ಶನ್ ಅವರ 8ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ಅವರ ದಾಸ ಸಿನಿಮಾದಿಂದ. ಜನ್ಮ ಪಡೆಯೋಕೆ 9 ತಿಂಗಳು ಬೇಕು, ಪ್ರಾಣ ಕಳ್ಕೊಳ್ಳೋಕ್ಕೆ 9 ಸೆಕೆಂಡ್ ಸಾಕು. ಈ ದಾಸ ಏನು ಮಾಡಲ್ಲ, ಮಾಡೋದನ್ನ ಯಾರಿಗೂ ಹೇಳಲ್ಲ. ದರ್ಶನ್ ಅವರ 7ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ಕ್ರಾಂತಿ ಸಿನಿಮಾದಿಂದ. ನಿನಗೆ ಅವತ್ತೇ ಹೇಳಿದ್ದೆ ಸಲಾತ್ರಿ, ನಂದು ಅನ್ನೋದಕ್ಕೆ ಕೈ ಹಾಕಿದ್ರೆ ನಿಂದು ಅನ್ನೋದು ಏನು ಉಳಿಸಲ್ಲ ಅಂತ. ಅವರ 6ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ರಾಬರ್ಟ್ ಸಿನಿಮಾದಿಂದ. ಒಂದ್ ಗಿಡ ಅಷ್ಟು ಈಸಿಯಾಗಿ ಮರ ಆಗ್ಬಿಡಲ್ಲ ಸರ್ಕಾರ, ಅದು ಚಿಕ್ಕ ಗಿಡ ಆಗಿದ್ದಾಗ ದನ ಕರುಗಳ ಕಣ್ಣಿ ಬೀಳ್ದಂಗ್ ತಪ್ಪಿಸ್ಕೋಬೇಕು. ಜೋರಾಗಿ ಬೀಸೋ ಗಾಳಿ ಎದುರುಗಡೆ ನಿಂತು ಹೋರಾಡ್ಬೇಕು. ಎಷ್ಟೋ ದಿನ ಮಳೆ ಬರ್ದೇ ಹೋದ್ರು ಹಸುನ ತಡ್ಕೊಳ್ಳೋ ಕೆಪಾಸಿಟಿ ಬೆಳೆಸ್ಕೋಬೇಕು. ಮರ ಕಡಿಯೋರು 1000 ಸಲ ಬಂದ್ ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರ್ಬೇಕು. ಅವಾಗ್ಲೇ ಒಂದ್ ಗಿಡ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಅವರ 5ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ಡೆವಿಲ್ ಸಿನಿಮಾದಿಂದ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು, ಪಾಪು ಹೆಸರು ಕೇಳಿಲ್ವಾ? ಡೆವಿಲ್. ಅವರ 4ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ದಾಸ ಸಿನಿಮಾದಿಂದ. ಯಾರ ಹೆಸರು ಕೇಳಿದ್ರೆ ಇಡೀ ಮೆಜೆಸ್ಟಿಕ್ಗೆ ನಡುಗೋಗುತ್ತೋ, ಯಾರನ್ನ ನೋಡಿದ್ರೆ ಇಡೀ ರೌಡಿಸಮ್ಮೆ ಓಡೋಗುತ್ತೋ, ಅವನೇ ದಾಸ. ದರ್ಶನ್ ಅವರ 3ನೇ ಸ್ಥಾನದಲ್ಲಿ ಇರುವಂತ ಡೈಲಾಗ್ ಇದು, ನವಗ್ರಹ ಸಿನಿಮಾದಿಂದ. ಪ್ರೀತಿಗೋಸ್ಕರ ಜಗತ್ನೇ ಗೆಲ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಕವಿಗಳಾಗೆ ಖಾಲಿ ಪೇಪರ್ ಮೇಲೆ ಬರೆಯಕ್ ಮಾತ್ರ ಸಾಧ್ಯ, ಅನುಭವಿಸಕ್ಕಾಗಲ್ಲ. ನಿನ್ ಲೆಕ್ಕದ ಪ್ರಕಾರ ಜಗತ್ ನಿಂತಿರೋದು ಪ್ರೀತಿ ಮೇಲೆ, ಆದ್ರೆ ನನ್ ಲೆಕ್ಕದಲ್ಲಿ ದುಡ್ಡಿನ ಮೇಲೆ. ಹಾಗಂತ ಪ್ರೀತಿ ಇಲ್ಲ ಅಂತ ನಾ ಖಂಡಿತ ಹೇಳ್ತಾ ಇಲ್ಲ. ಪ್ರೀತಿ ಜೀವನಕ್ಕೆ, ದುಡ್ಡು ಆ ಜೀವನನ ಕೈ ಹಿಡಿದು ನಡ್ಸೋಕೆ. ಬೀದಿಲಿ ಭಿಕ್ಷೆ ಬೇಡೋ ಭಿಕ್ಷುಕನೇ ಬೇಕಾಗಿರೋದು ದುಡ್ಡು, ನಿನ್ ಪ್ರೀತಿ ಅಲ್ಲ. ನಿನ್ ಪ್ರೀತಿ ಒಬ್ಬ ಭಿಕ್ಷುಕನ ಹೊಟ್ಟೆ ತುಂಬಸಕ್ ಆಗಿಲ್ಲ ಅಂದ್ಮೇಲೆ ಆ ಪ್ರೀತಿನ ಇಟ್ಕೊಂಡ್ ಏನ್ ಪ್ರಯೋಜನ? ಚಟ್ಟಕ್ಕೇರೋದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಕ್ಕೇರ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗ್ಬೇಕು ಅಂತ ಆಸೆ ಇದ್ಮೇಲೆ ರಾಜ್ಯನ ಗೆಲ್ಲೋ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡಗಳನ್ನೇ ತಂಡೋಪವಾಗಿ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ.